ಸುಧೀರ್ ಕುಮಾರ್ ಅವರೇ, ಕೊರೋನಾ ಸಂದರ್ಭದಲ್ಲಿ ಒಂದು ವರದಿ ಬಹಳ ಪ್ರಚಲಿತ ಆಯಿತು. ಮಧ್ಯಪ್ರದೇಶದಲ್ಲಿ ತೀರ ವಯಸ್ಸಾಗಿದ್ದ RSS ಕಾರ್ಯಕರ್ತರೊಬ್ಬರು ಆಕ್ಸಿಜನ್ ಹಾಕೋದಕ್ಕೆ ಬಂದಾಗ ನನಗೆ ಬೇಡ, ಒಬ್ಬ ಯುವಕ ಒದ್ದಾಡ್ತಿದ್ದಾನೆ ಅವನಿಗೆ ಹಾಕಿ ಅಂತ. RSSನ ಸಿದ್ಧಾಂತ ಅವ್ರಿಗೆ ಅರ್ಥ ಆಗಿತ್ತು, ನಾವು ದಂಡ ಪ್ರಯೋಗ ಮಾಡಿದವನಿಗೆ ಅರ್ಥ ಆಗ್ತಿರಲಿಲ್ಲ ಅಂತಂದಿದ್ರೆ ನೀವು ಅದನ್ನ ಒಪ್ಕೋತೀರಾ? ಆ ವಾದವನ್ನು ಒಪ್ಕೊಳ್ತೀರಾ? ನೀವು ಹೇಳಿದ ಪಾಯಿಂಟಿಗೆ ನಾನು ಬರ್ತೀನಿ. ಆ ರೀತಿಯಾಗಿ ಹೇಳಿದ ಒಂದು ವರದಿ ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ RSSನಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಕಮ್ಯುನಿಸ್ಟ್ನಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಕಾಂಗ್ರೆಸ್ಸಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಮೊದಲು ಅವ್ರು ಈಗೀಗ 4 ಅಪಾಯ ಅಂತ ಹೇಳ್ತಿರೋದು RSSನವರು. ಯಾವುದು ಮುಸ್ಲಿಮು, ಕ್ರಿಶ್ಚಿಯನ್ನು, ಕಮ್ಯುನಿಸ್ಟರ್ ಜೊತೆಗೆ ಈ ಕಾಂಗ್ರೆಸ್ ಅವರಿಗೆ ಅಪಾಯ. ಈಗ ಹಾಗೇನೆ ಈ ವಿಷಯಕ್ಕೆ ಬಂದಾಗ ಪ್ರತಿ ಸಂಘಟನೆಗಳಲ್ಲಿ ಇರಬಹುದಾದ, ಪ್ರತಿ ರಾಜಕೀಯ ಪಕ್ಷದಲ್ಲಿ ಇರಬಹುದಾದಂತ ವ್ಯಕ್ತಿಗಳಿಗೆ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ಆದ್ರೆ ಸಾಂಘಿಕವಾಗಿ ಐಡಿಯಾಲಜಿಕಲಿ ನೋಡುವಾಗ ವ್ಯಕ್ತಿಯನ್ನು ಇಂಡಿವಿಜುವಲಿ ನೋಡೋದು ಬೇರೆ. ಸುಧೀರ್ ಕುಮಾರ್ ಅವರೇ, ನಾನು ಗಾಯಾಳುವನ್ನು ಬಿಸ್ಮಿಲ್ಲಾ ಅಂತ ಹೊತ್ಕೊಂಡು ಬಂದವನನ್ನ ಅವನಲ್ಲಿರೋ ಒಳ್ಳೆತನ ರೀ ಅದು. ಒಳ್ಳೆತನ ಅಷ್ಟೇ. ಅದನ್ಯಾಕೆ ಧರ್ಮಕ್ಕೆ ಜೋಡಿಸ್ತೀರಿ? ಧರ್ಮ ಇವರಿಗೆ ಅವನು ಧರ್ಮ ರಾಜಕೀಯ ಸಂಘಟನೆ RSS, ನೀವು ಧರ್ಮ ರಕ್ಷಕರಂತ ಯಾಕೆ ಅನ್ಕೋತೀರಿ? ನೀವು ಧರ್ಮವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ವಾದ. ಸರ್, ನಾನು ಧರ್ಮವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ವ್ಯಾಖ್ಯಾನ ಯಾವುದು, ಅಪವ್ಯಾಖ್ಯಾನ ಯಾವುದು? 100ಕ್ಕೆ 100. ಅಲ್ಲ, ಒಂದ್ ನಿಮಿಷ ಸರ್, ನೀವು RSS ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳ್ತೀರಾ ನೀವು? ಸರ್, ಒಂದ್ ನಿಮಿಷ. RSSನ ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳ್ತೀರಾ ನೀವು? ಪಡಕೆ ಒಪ್ಕೋತೀರಾ? RSSನ ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳೋದಂತಾದರೆ ಅವರು ಹಿಂದೂ ಧರ್ಮದ ಸಂಘಟನೆ ನಾವು ಅಂತ ಘೋಷಣೆ ಮಾಡಿಕೊಂಡು ಅದನ್ನೊಂದು ನೋಂದಾಯಿತ ಸಂಸ್ಥೆ ಮಾಡಲಿ, ಘಟಕವಾಗಿ ಮಾಡಿಕೊಂಡು. ಅಲ್ಲ, ಒಂದು ನಿಮಿಷ. RSS ಇಲ್ಲೇ ಅನುಮಾನಾಸ್ಪದವಾಗಿದೆ ಸರ್. RSS ಇಲ್ಲೇ ಅನುಮಾನಾಸ್ಪದವಾಗಿದೆ. ಸುಧೀರ್ ಕುಮಾರ್, ಅವ್ರ ಹಣ ಸಂಗ್ರಹ ನೀತಿಯಿಂದ ಅನುಮಾನಾಸ್ಪದ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣಂತೆ. ನನ್ನ ಪ್ರಶ್ನೆ ಇರೋದು, ಭಾರತ ಮಾತ್ರ ಅಲ್ರಿ, ಪ್ರಪಂಚದಾದ್ಯಂತ ನಡೀತಾ ಇರುವ ಮೂಲಭೂತವಾದಿತನದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ನೀವು ಮೈಗೆ ಎಣ್ಣೆ ಹಚ್ಕೊಂಡ್ ಬಂದ್ಬಿಡ್ತೀವಿ. ಇಲ್ಲ ಸರ್, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ದಯವಿಟ್ಟು RSS ಮೂಲಭೂತವಾದ ನೀವು ಹೇಳ್ತಾ ಇದ್ದೀರಾ? RSS ಮೂಲಭೂತವಾದಿಗಳು ಅಂತ ನೀವು ಹೇಳ್ತಾ ಇದ್ದೀರಾ? ಜಗತ್ತಿನಾದ್ಯಂತ ಮೂಲಭೂತವಾದ ಬೆಳಲಿಕ್ಕೆ ಕಾರಣ ಏನಾಗಿದೆ ಅಂದರೆ ಧರ್ಮವನ್ನು ಅಪ್ರಜಾಪ್ರಭುತ್ವ ಮಾಡ್ತಾ ಇರತಕ್ಕಂಥ ಕಾರಣದಿಂದ. ಹಾಗೇನೆ RSS ಸಹಿತ ಹಿಂದೂ ಧರ್ಮದ ವಕ್ತಾರರು ಅಂತೇಳಿ ಧರ್ಮವನ್ನು ಅಪ್ರಜಾಪ್ರಭುತ್ವ ಮಾಡக்கூಡ್ದು ಅನ್ನುವಂಥದ್ದಷ್ಟೇ ನಮ್ಮ ಸಬ್ಜೆಕ್ಟು. RSS ಏನಂದರೆ ನಾವು ಹೇಳ್ತೀವಿ ನೀವು ಕೇಳಿ ಅಂತ. ಇವು ನಾವು ಧಾರ್ಮಿಕ ಸಂಘಟನೆ, ಈ ಪ್ರಶ್ನೆನೆಲ್ಲ ಆಗೊಂದು ಪ್ರಶ್ನೆ ಬಂತು. ನೀವು ನಿಷೇಧ, ಗಾಂಧಿ ನಿಷೇಧ ಅವ್ರಿಗೆ ಕೇಳಿ, ಗಾಂಧಿ ಹತ್ಯೆ ಮತ್ತು RSS ನಿಷೇಧ, ನೀವು ಅಲ್ಲಿಂದ ಶಿಫ್ಟ್ ಆಗ್ಬಿಟ್ರಿ ವಿಷಯ. ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಅದ್ರ ಹಿಂದ್ಗಡೆ ಭಾರಿ ದೊಡ್ಡ ಪ್ರಚೋದಕ ವಿಷಯಗಳಿದೆ. ಅದೇ ಸಂದರ್ಭದಲ್ಲಿ ಗಾಂಧಿ ಹತ್ಯೆಯ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬರೋ ಥರ ಪ್ರಯತ್ನ ಮಾಡ್ತಾರೆ. ಅದೇ ದಶಕದಲ್ಲಿ ಸಿದ್ಧತೆ ನಡೆಯುತ್ತೆ. ಆಗಲೂ ಸಹಿತ ಸಾರ್ವಜನಿಕವಾಗಿ ಗಾಂಧಿ ಹತ್ಯೆ ಆದಾಗ ಯಾರು ಸಿಹಿ ಹಂಚಿದ್ರೋ ಅದೇ ಗುಂಪು ಅಂಬೇಡ್ಕರ್ಗೆ ಹಿಂದೂ ಕೋಡ್ ಬಿಲ್ ಅನ್ನು ರಚಿಸಲಿಕ್ಕೆ ನೀನು ಯಾರು ಅಂತ ಪ್ರಶ್ನೆ ಮಾಡಿದವರು. ಇದು ಚಾರಿತ್ರಿಕ ಸತ್ಯ ಇದೆ. ಸೊ ಹಾಗಿರೋದ್ರಿಂದ RSS ಭಾರತದ ಸಂವಿಧಾನದ ಮೌಲ್ಯಗಳನ್ನು ಒಪ್ಪದೇ ಇರೋರು ಈ ಪ್ರಿಯಾಂಕ ಖರ್ಗೆ ಪತ್ರ ಹೋದ್ಮೇಲೆ ನಮ್ಗೆ ಸಂವಿಧಾನದಲ್ಲಿ ಅಧಿಕಾರ ಇಲ್ವಾ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರ ಈ ಪತ್ರ ಅವರಿಗೆ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಾರಣ ಆಗಿದ್ದರೆ ಈ ಪ್ರಕ್ರಿಯೆಯನ್ನು ನಾವು ಅಭಿನಂದಿಸೋಣ. ಅವರಿಗೂ ಸಹಿತ ಸಂವಿಧಾನ ಅರ್ಥ ಆಗಲಿ. RSS ಯಾಕೆ ಹೇಳಲಿ ಸಹಿತ ಸಂವಿಧಾನದ ಪೀಠಿಕೆಗಳನ್ನು ಹೇಳ್ಕೊಡ್ಲಿ, ಸುಭಾಷಿತ ಹೇಳ್ಕೊಡ್ತಾರೆ, ಯೋಗಾಸನ ಹೇಳ್ಕೊಡ್ತಾರೆ. ಮಕ್ಕಳನ್ನ ಶಾಖೆಗೆ ಕರಿಬೇಕಾದ್ರೆ ಅಪ್ಪ ಅಮ್ಮಗೆ ಗೊತ್ತಿರಲ್ಲ ಸರ್. ಶಾಖೆಗೆ ಸೆಳಿಬೇಕಾದಾಗ ಆ ರೀತಿ ಹೇಳೇ ಕರ್ಕೊಂಡು ಹೋಗೋದು. ಹಾಗಂತ RSS ಶಾಖೆಯಲ್ಲಿ ಸೂರ್ಯ ನಮಸ್ಕಾರ ಕಲಿಸಲ್ವಾ ಅಂದರೆ ಕಲಿಸ್ತಾರೆ, ಸುಭಾಷಿತ ಕಲಿಸಲ್ವಾ ಅಂದರೆ ಕಲಿಸ್ತಾರೆ, ದಂಡ ಪ್ರಯೋಗ ಕಲಿಸಲ್ವಾ ಅಂದರೆ ಕಲಿಸ್ತಾರೆ. ಹಾಗೇನೆ ಗೋಡ್ಸೆಯೂ ಪ್ರೇರಣೆ ಕೊಂಡಿದ್ದ ಅನ್ನೋದು ವಿಚಾರ. RSS ಬಂಚ್ ಆಫ್ ಥಾಟ್ಸ್ನಲ್ಲಿ ನಾನು ಪಡ್ಕೆ, ನನ್ನ ಪುಸ್ತಕ ಹಾಳಾಗ್ಬಿಟ್ಟಿದೆ, ಇದು ಬಿಚ್ಚಿ ಸಂದರ್ಭಾನುಸಾರ ಓದಿ ಪಡ್ಕೆಯವ್ರಿಗೆ ಕೊಟ್ಟೋಗಿ ಹೊಸ ಪ್ರಿಂಟ್ ತಗೋಬಿಡ್ತೀನಿ ನಾನು. ಆದ್ದರಿಂದ ಅವರಿಗೆ ಕೊಟ್ಟೋಗ್ತೀನಿ. ಗಾಂಧಿ ವಿಚಾರಗಳು ಎಷ್ಟು ತಪ್ಪು ಅನ್ನೋದು ಇದರಲ್ಲಿದೆ. ಅದೇ ರೀತಿಯಾಗಿ ನನ್ನ ಗೆಳೆಯ ಪ್ರಶ್ನೆ ಕೇಳ್ದ, ಇಷ್ಟು ದೇಶಭಕ್ತ ಸಂಘಟನೆ ಅನ್ನೋದನ್ನು ಅವರಿಗೆ ನಾವೇ ಹೇಳ್ಕೊತಾ ಇದ್ದೀವಲ್ಲ, ಪ್ರಚಾರ ಮಾಡ್ತಾ ಇದ್ದೀವಲ್ಲ. ಹೀಗಿದ್ಮೇಲೆ ಆ RSS ಹುಟ್ಟಿದ ಕಾಲದಲ್ಲಿ ಪರಮ ದೇಶಭಕ್ತರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಗಾಂಧಿ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಭಗತ್ ಸಿಂಗ್ ಆಗಲಿ RSSನ ಮೆಂಬರ್ ಯಾಕಾಗಲಿಲ್ಲ ಸರ್?
RSS ದೂರ ಇಟ್ಟು ಇವ್ರು ಯಾಕೆ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಸರ್? ಇವರೆಲ್ಲರೂ ಪಟೇಲ್ರು ಇವ್ರನ್ನ ಒಪ್ಪಿರ್ಲಿಲ್ಲ, ಸರ್ದಾರ್ ಪಟೇಲ್ರನ್ನ ಐಕಾನ್ ಮಾಡಿದ್ರು. ಈ ಕರ್ನಾಟಕದಲ್ಲಿ 6 ತಿಂಗಳಿಂದ ಅಂಬೇಡ್ಕರ್ನ ಒಪ್ಪಿಕೊಂಡು ಅಂಬೇಡ್ಕರ್ಗೆ ಜೈ ಅಂತ ಹೊರಟಿದ್ದಾರೆ. ಇವರೆಲ್ಲರೂ ಸಹಿತ ಅಂಬೇಡ್ಕರನ್ನು ಅವಾಗ ಪ್ರಶ್ನೆ ಮಾಡಿದವ್ರೆ, ಗಾಂಧಿಯನ್ನು ಪ್ರಶ್ನೆ ಮಾಡಿದವ್ರೆ, ಸುಭಾಷ್ ಚಂದ್ರ ಬೋಸ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನ ಇದೇ ಪುಸ್ತಕದಲ್ಲಿ ಅವರುಗಳ ಚಿಂತನೆಗಳು ಅಪ್ರಬುದ್ಧವಾಗಿದ್ದವು ಅನ್ನೋದನ್ನು ಬರೆದ್ಬಿಟ್ಟಿದ್ದಾರೆ. ನಮಗವರು ಶೂರರು ಅನ್ನುವಂಥ ಅಭಿಪ್ರಾಯ ನಮ್ಮ ದೃಷ್ಟಿಯಲ್ಲಿ ಈಗಲೂ ಇದೆ. ಅದು ಶೂರರೇ ಅವರು, ದೇಶ ಪ್ರೇಮಿಗಳೇ ಅವರು, ಎರಡನೇ ಮಾತಿಲ್ಲ. ಅವ್ರು ಕಮ್ಯುನಿಸ್ಟ್ ಬುಕ್ ಅನ್ನ ಇಟ್ಕೊಂಡಿರ್ಲಿ, ಭಗತ್ ಸಿಂಗ್ ಯಾವ್ದಾರು ಇಟ್ಕೊಂಡಿರ್ಲಿ, ಆದ್ರೆ ಇಲ್ಲಿ ನಿರಾಕರಿಸಿದ್ರೆ ನನಗೆ ಕರ್ನಾಟಕದ RSS ನ ಪರವಾಗಿ ಅಥವಾ ಈ ದಕ್ಷಿಣ ಪ್ರಾಂತದ ಪರವಾಗಿ ನನ್ನ ಗೆಳೆಯರಾದ ಪಡ್ಕೆ ಅವರು ಈ ಪುಸ್ತಕ ನಮಗೆ ಈಗ ಸದ್ಯಕ್ಕೆ ನಾವು ಇದನ್ನು ಒಪ್ಕೊಳ್ತಿಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ನನಗೆ ತುಂಬಾ ಸಂತೋಷ ಇದೆ. ಒಂದು ನಿಮಿಷ ತುಂಬಾ ಸಂತೋಷ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.